ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೆ. ನಮ್ಮ ಅಕ್ಕವ್ರದ್ದು ಮನೆ ಮುಗಿಸೋರ್ದಾರಿ ನೋಡಿ, ಪತ್ರ ಹಾಕೋರ್ದಾರು. ಈ ರೀತಿ ಎಲ್ಲ ಕೆಬ್ಬಂದು ಹ್ಯಾಂಗಲ್ಲ ಪತ್ರ ತಂದಿಟ್ಟಾರು. ಇಲ್ಲಿ ನಮ್ಮ ಮಾಮವ್ರದ್ದು ಅದಾರು ಗೌಂಡ್ಯಾರು. ಅದಕ್ಕೆ ಇವತ್ತು ಗಾರವಾದ ತೊಗೊಂಡು ಬಂದಿದ್ದೆ ತವ್ರ ಮನೆ ಕಡೆಯಿಂದ ಅಂತೇಳಿ. ಇಲ್ಲೆಲ್ಲ ನೋಡ್ರಿ ಅಂಬ್ಲಿ ಗಡಿಗೆ ಹಿಡ್ಕೊಂಡು ನಿಂತಾರು. ಎಲ್ಲ ಮುತ್ತೈದೆಯರು ಬಂದಾರಿ. ನಮ್ಮ ಅಕ್ಕಗಳು ಎಲ್ಲ ಸುತ್ತ ರೌಂಡ್ ಅಂದ್ರೆ ಸುತ್ತಮುತ್ತಲ ಮನೆಯವ್ರನ್ನ ಕರ್ದಾರ. ನಮ್ಮ ಅಕ್ಕ ಅವರು ಬಂದಾರಿ. ಎಲ್ಲರೂ ತೆಂಗಿನಕಾಯಿ ತೊಗೊಂಡಾರು. ಗಾರವಾದ ಬಿಟ್ಟಿದ್ದು ಎಣ್ಣೆ ಕರ್ದಿದ್ದು ಸಜ್ಕದ ಹೋಳಿಗೆ ನೋಡ್ರಿ. ಇದು ಸಜ್ಕದ ಹೋಳಿಗೆ ಬಿಟ್ಟೈತಿ. ಆಮೇಲೆ ಜಿಲೇಬಿ ಬಾಕ್ಸ್ ಒಂದು ಐತ್ರಿ. ಆಮೇಲೆ ಆಯೇರಿ ಇಲ್ಲೆಲ್ಲ ನೋಡ್ರಿ ಕಾಣಿಸಾಕ್ತೈತಿ. ಈ ಕಡೆ ಜಿಲೇಬಿ ಬಾಕ್ಸ್ ತರಾಕತ್ತಾರೆ ಇವ್ರೊಬ್ರು ಅಂಟಿಯವರು. ಇಲ್ಲಿ ಒಬ್ರು ಅಂಟಿಯವ್ರು ಏನು ಮಾಡ್ಯಾರು, ಗಡಿಗೆ ಅದು ಹಿಡ್ಕೊಂಡು ಆಂಬ್ಲಿ ತೊಗೊಂಡಾರೆ. ಅವ್ರು ಹುಳಿ ಆಂಬ್ಲಿ. ಆಮೇಲೆ ಹೊಸ ಕಳಿಸಿ ಹೊಸ ಚೆರಿಗೆ ಅಲ್ಲಿ ನಮ್ಮ ಅಕ್ಕವ್ರು ಹಿಂದ್ಗಡೆ ಬರಾಕತ್ತಾರಲ್ರಿ ಅವ್ರು ನಮ್ಮ ಅಕ್ಕ ಅವರು ಬಂದ್ರೆ ಅವ್ರಿಗೆ ಈಗ ಎಲ್ಲರೂ ಮುತ್ತಿದಾರ ಪೂಜೆ ಮಾಡೋದೈತಿ. ಒಳಗಡೆ ಹೋಗೋದೈತ್ರಿ. ಇದು ಬುಟ್ಟಿ ತೊಗೊಂಡು ಏನು ಮಾಡ್ತಾರೆ, ಒಳಗಡೆ ಹೊಂಟ್ರವರು. ಇಲ್ಲಿ ಆಂಬ್ಲಿ ಗಡಿಗೆ ನೋಡ್ರಿ ಕೈಯಾಗ ಕಾಣತೈತಿ. ಇದು ನೋಡ್ರಿ ಆಂಬ್ಲಿ ಗಡಿಗೆ ಹುಳಿ ಆಂಬ್ಲಿ ಐತಿದು. ಆಮೇಲೆ ಈ ಕಡೆ ಜಿಲೇಬಿ ಬಾಕ್ಸ್ ಐತಿ. ಈಗ ನಮ್ಮ ಅಕ್ಕವ್ರು ಏನು ಮಾಡ್ತಾರೆ, ಹೊಸ ಮನೆ ಮುಂದೆ ತೋಟದಾಗ ಮನೆ ಕಟ್ಟಾಕತ್ತಾರ ಅವರು. ಇಲ್ಲಿ ಹೂವಿನ ಗಿಡ ಎಲ್ಲ ಥರ ಹೂವಿನ ಗಿಡ ಹಚ್ಚಾರ. ಗುಲಾಬಿ ಹೂವು, ಸೇವಂತಿಗೆ ಹೂವು, ಬೇರೆ ಬೇರೆ ಹೂವು ಅದಾವ್ರಿ. ಆ ಕಡೆ ಇನ್ನೂ ಜನ ಬರಾಕತ್ತಾರೆ. ನಮ್ಮ ಅಕ್ಕನ ಬಳಗದವ್ರು ಬರತ್ತಾರೆ. ನಮ್ಮ ಅಕ್ಕವ್ರು ಪೂಜೆಗೆ ಏನು ಮಾಡಾಕ್ತಾರೆ, ಹೂ ಹರ್ಕೊಳಕತ್ತಾರೆ. ಕಾಣಿಸಾಕತ್ತೈತ್ರಿ ನಿಮ್ಗೆ ಎಲ್ಲರಿಗೆ. ಈಗ ಒಳಗೆ ಪೂಜೆ ಹೆಂಗೆ ಮಾಡೋ ಅಂತೇಳಿ ನೋಡೋಣ ಬರ್ರಿ, ತೋರಿಸ್ತಾನೆ ನಿಮ್ಗೆ. ಈಗ ಆಂಬ್ಲಿ ಗಡಿಗೆ ತೊಗೊಂಡು ಆಮೇಲೆ ಗಾರವಾದ ಬುಟ್ಟಿ ತೊಗೊಂಡು ಒಳಗೆ ಹೋದರು. ಈಗ ಹೊಸ ಕಳಿಸಿ ಕೊಟ್ಟಾರಿ ನಮ್ಮ ಅವರು, ಅಂದ್ರೆ ನಮ್ಮ ತವ್ರ ಮನೆ ಕಡೆಯಿಂದ. ಈಗ ಒಳಗೆ ಹೋಗಿ ಅದೆಲ್ಲ ಕಳಿಸಿ ತುಂಬ್ಕೊಂಡು ಪೂಜೆ ಮಾಡೋದೈತಿ. ತೋರಿಸ್ತೀವಿ ಬರೀ. ಕಳಿಸಿ ತುಂಬ್ಕೊಂಡು ಬರ್ತಾರೆ. ಈಗ ಇದು ಕಳಿಸಿ ತುಂಬಿ ಕೊಟ್ಟರೆ ಇಲ್ಲಿ ಒಳಗೆ ಬೋರ್ ಚಾಲು ಪೈಪ್ ಹಾಕಿಬಿಟ್ಟಿದ್ರು ಡ್ರಿಪ್ಪಿಂದ. ಅದು ಹೊಸ ಕಳಿಸಿ ಏನೈತ್ರಿ, ನಮ್ಮ ತವ್ರ ಮನೆಯವ್ರು ಕುಡ್ದಿರ್ತೈತಿ. ನಮ್ಮ ಮಮ್ಮಿಯವ್ರು ನಮ್ಮ ಅಕ್ಕಾಗ ಕೊಟ್ಟಾರು. ಅದ ಕಳಿಸಿ ತುಂಬ್ಕೊಂಡು ಮುತ್ತೈದೆಯರು ತಲೆ ಮೇಲೆ ಇಟ್ಕೊಂಡು ಬರೋದೈತ್ರಿ. ಅದರಾಗಿ ನೀರು ತೊಗೊಂಡು ಪೂಜೆ ಮಾಡೋದೈತಿ. ಈ ರೀತಿ ಒಳಗಡೆ ಬಂದ್ರೆ ಅವರು ಹೊಸ ಕಳಿಸಿ ಒಂದು ಇದಕ್ಕೆ ಚರಿಗೆನೂ ಕೊಟ್ಟಾರೆ ನಮ್ಮ ಅಕ್ಕವ್ರಿಗೆ. ನಮ್ಮ ಅವ್ರು ಹೊಸ ಕಳಿಸಿ ಒಂದು ಚರಿಗೆ ಇದ ಕಳಿಸಿದ್ಲೇನೋ. ಈಗ ನೋಡ್ರಿ ನೀರು ಇದಾವೆ ಇದ್ರೊಳಗೆ. ಇದ್ರಾಗಿ ನಾವು ನೀರು ತೊಗೊಂಡು ಅದು ಚರಿಗಿಲಿ ಏನು ಮಾಡ್ತಾರೆ, ತೆಂಗಿನಕಾಯಿ ಕೊಟ್ಟಾರಿ. ಒಂದು 4 ತೆಂಗಿನಕಾಯಿ. ಅಂದ್ರೆ ಇಲ್ಲಿ ಜಗಲಿ ಮೇಲೆ ಒಂದು, ಅಲ್ಲಿ ಹೊಸ ಪತ್ರಾಸ್ ಕಟ್ಟ ಮೇಗಡೆ ಅಂಗಲ್ಗೆ ಒಂದು ಕಟ್ಲಕ್ಕ, ಆಮೇಲೆ ಉಡಿ ಒಳಗೆ 2 ಹಾಕಕ್ಕೆ. ಈಗ ಇವಾಗ ಕಳಿಸಿಯಾಗಿ ನೀರು ತೊಗೊಂಡು ಇಲ್ಲಿ ಏನು ಮಾಡ್ತಾರೆ, ಲಕ್ಷ್ಮಿ ಅಂತೇಳಿ ಜಗಲಿ ಮ್ಯಾಗ ಅದನ್ನ ತೆಂಗಿನಕಾಯಿ ಅಂದ್ರೆ ಜಗಲಿ ಕಟ್ಟಿಲ್ಲಿನೂ ಅದ ತೆಂಗಿನಕಾಯಿನ ಇಟ್ಟು ಇಲ್ಲಿ ಲಕ್ಷ್ಮಿ ರೂಪದಲ್ಲಿ ಏನು ಮಾಡಾಕ್ತಾರೆ, ಪೂಜೆ ಮಾಡಾಕತ್ತಾರ. ತೊಳೆದು ಅದ ಕಳಿಸಿಯಾಗಿ ನೀರು ತೊಗೊಂಡು ನೋಡ್ರಿ ಅರಿಶಿನ ಕುಂಕುಮ ಹಚ್ಚಾಕತ್ತಾರು. ಆಮೇಲೆ ಇಲ್ಲೆಲ್ಲ ಆರತಿ ಹಚ್ಚಿಡ್ತಾರೆ. ಉಡಿ ತುಂಬ್ತಾರೆ ಎಲ್ಲ. ಎಲೆ ಅಡಿಕೆ, ನೆನಗಡ್ಲಿ, ಬಾಳೆಹಣ್ಣ, ಕಾರಿಕ, ಕೊಬ್ಬರಿ. ಮುತ್ತೈದೆಯರಿಗೆ ಯಾವ ರೀತಿ ಉಡಿ ತುಂಬ್ತಾರಲ್ಲ ಆ ರೀತಿಯಲ್ಲಿ ಲಕ್ಷ್ಮಿಗೆ ಉಡಿ ತುಂಬಿದ್ರು ನೋಡ್ರಿ. ಕಾಣಿಸತೈತಿ ನಿಮ್ಗೆ ಉಡಿ ತುಂಬಿದ್ದು. ಪೂಜೆ ಮಾಡ್ತಾರೆ. ಆರತಿ ಹಚ್ಚಿಟ್ಟಾರ ನೋಡ್ರಿ ಯಾವ ರೀತಿ. ಉದಿನ ಕಡ್ಡಿ ಬೆಳಗಿದ್ರಿ. ಈಗ ಅಂದ್ರೆ ಎಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿದ್ರು ಮುತ್ತೈದೆಯರು. ಇದನ್ನೆಲ್ಲ ಪೂಜೆ ಮಾಡಿದ್ರಿ ನೋಡ್ರಿ. ಉದಿನ ಕಡಿಯೋದು ಹಚ್ಚಿ ಈ ಕಡೆ ಏನು ಮಾಡಾಕತ್ತಾರೆ, ಇಲ್ಲಿ ಮ್ಯಾಗ ಪತ್ರಾಸ ಹಾಕೊಂಡ್ ಆ್ಯಂಗಲ್ ಪೂಜೆ ಮಾಡೋ ಮುಂದೆ ಕಟ್ಲಕ್ಕ ಒಂದು ಬ್ಲೌಸ್ ಪೀಸ್ ತೊಗೊಂಡಾರೆ. ಹಸಿರದ ಹೊಸ ಜಂಪರ್ ಪೀಸ್. ಅದ್ರೊಳಗೆ ಎಲೆ ಅಡಿಕೆ, ಕಾರಿಕ, ಕೊಬ್ಬರಿ ಎಲ್ಲ ಹಾಕ್ಯಾರ ಮುತ್ತೈದೆಯರಿಗೆ. ಆಮೇಲೆ ಒಂದು ತೆಂಗಿನಕಾಯಿ, ಒಂದು ರೊಕ್ಕ ಅದು ಅಂದ್ರೆ ದುಡ್ಡು ಹಾಕಿ ಅದನ್ನು ಕಟ್ಟಿ ಜಂಪರ್ ಪೀಸ್ ಮ್ಯಾಗ ಪೂಜೆ ಮಾಡ್ಲಕ್ಕೆ ಹೋಗ್ತಾರೆ. ಈ ಪೂಜೆ ಮಾಡೋದು ವಿಡಿಯೋನ ಮುಂದಿನ ವಿಡಿಯೋದಾಗ ಹಾಕ್ತೇನೆ ರೀ. ಅಂದ್ರೆ ಭಾಳ ಲಾಂಗ್ ವಿಡಿಯೋ ಆಕೈತಿ, ಅದಕ್ಕೆ ಶಾರ್ಟ್ ಮಾಡಿ ಹಾಕಿನು. ಈಗ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗೋಣ ಫ್ರೆಂಡ್ಸ್. ಬಾಯ್.